ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ. ಇದೇ ಒಂದು ಏಪ್ರಿಲ್ 1ನೇ ತಾರೀಕಿನಿಂದ ಈ ರಾಶಿಯವರಿಗೆ ಕೋಡಿಶ್ರೀ ನುಡಿದಿರುವಂತಹ ಶಕ್ತಿಯುತವಾದ ಭಯಂಕರವಾದ ಭವಿಷ್ಯ. ನಿಮ್ಮ ಜೀವನದಲ್ಲಿ ಇರ್ತಕ್ಕಂತಹ ಕಷ್ಟಗಳನ್ನು ದೂರ ಮಾಡಿಕೊಳ್ಬೇಕು, ಸುಖ ಶಾಂತಿ ನೆಮ್ಮದಿಯನ್ನು ಬರಮಾಡ್ಕೊಳ್ಬೇಕು, ಅಷ್ಟ ಐಶ್ವರ್ಯದಿಂದ ತುಂಬಿರುವಂತಹ ಜೀವನ ನಿಮ್ಮದಾಗಬೇಕು ಅಂತ ಬಹಳಷ್ಟು ಕಷ್ಟಪಟ್ಟು ಶ್ರಮ ವಹಿಸಿ ಕೆಲಸವನ್ನು ಮಾಡ್ತಿರ್ತಕ್ಕಂಥ ಜನರಿಗೆ ಈ ಸಮಯ ಸೂಕ್ತವಾಗಿದೆ. ಏಪ್ರಿಲ್ 1 ಶಕ್ತಿಯುತವಾಗಿರುವಂತಹ ಸಂದರ್ಭ. ನಿಮ್ಮ ಜೀವನದ ಪ್ರತಿಯೊಂದು ಕನಸು ಆಸೆಗಳನ್ನು ಸಂಪೂರ್ಣವಾಗಿ ನನಸು ಮಾಡಿಕೊಳ್ಳುವಂತಹ ದಿನಗಳು ಪ್ರಾರಂಭವಾಗುತ್ತೆ. ಗ್ರಹಗಳ ವಿಶೇಷವಾದ ಬದಲಾವಣೆ ನಿಮ್ಮ ಜೀವನದ ಮೇಲೆ ನೇರವಾಗಿರುವಂತಹ ವಿಶೇಷವಾಗಿರುವಂತಹ ಒಂದು ಶಕ್ತಿಯುತವಾಗಿರುವಂತಹ ದಿನಗಳನ್ನು ಬರಮಾಡಿಕೊಡುತ್ತೆ. ಅದೃಷ್ಟ ನಿಮ್ಮ ಕೈ ಹಿಡಿಯುತ್ತೆ. ನೀವು ಮಾಡುವಂತಹ ಪ್ರತಿಯೊಂದು ಕಾರ್ಯದಲ್ಲೂ ಕೂಡ ವಿಶೇಷವಾಗಿ ಲಾಭವನ್ನು ತಂದುಕೊಡುವಂತಹ ಸಂದರ್ಭ ಈಗ ಪ್ರಾರಂಭವಾಗ್ತಾ ಇದೆ. ಹಾಗಾದರೆ ಯಾವ ರಾಶಿಯವರು ಹೆಚ್ಚಿನ ಒಂದು ಅದೃಷ್ಟವಂತರು, ಯಾವೆಲ್ಲ ರೀತಿಯ ಲಾಭವನ್ನು ಬರಮಾಡಿಕೊಳ್ತಾರೆ ಎಂಬ ಸಂಪೂರ್ಣವಾದ ವಿಶೇಷವಾದ ಮಾಹಿತಿಯನ್ನು ನೋಡ್ತಾ ಹೋಗೋಣ. ಈ ರಾಶಿ ಚಕ್ರದವರಿಗೆ ಇನ್ನು ಮುಂದೆ ಎಲ್ಲ ಕೆಲಸ ಕಾರ್ಯ ವ್ಯಾಪಾರ ವ್ಯವಹಾರದಲ್ಲೂ ಕೂಡ ಅತ್ಯುತ್ತಮವಾಗಿ ಅದೃಷ್ಟ ಕೈ ಹಿಡಿಯುತ್ತೆ. ನೀವು ಮಾಡುವಂತಹ ಜೀವನ ಅದ್ಭುತವಾಗಿರುತ್ತೆ, ರಾಜವೈಭೋಗದಿಂದ ತುಂಬಿರುತ್ತೆ. ದುಡ್ಡೇ ದುಡ್ಡು ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಇನ್ನು 155 ವರ್ಷಗಳ ನಂತರ ಈ ರಾಶಿಯವರಿಗೆ ದೇವರ ಪವಾಡ ನಡೆಯುತ್ತದೆ. ನಿಮ್ಮ ಜೀವನದಲ್ಲಿ ವಜ್ರಯೋಗ ಶುರುವಾಗುತ್ತೆ, ಕುಬೇರ ಸಂಪತ್ತೆ ಕೈ ಸೇರುತ್ತೆ. ಹಲವಾರು ವರ್ಷಗಳ ಬಳಿಕ ನೀವು ಮಾಡುವಂತಹ ಪ್ರತಿಯೊಂದು ಕಾರ್ಯದಲ್ಲೂ ಕೂಡ ಅದ್ಭುತವಾಗಿರುವಂತಹ ಯಶಸ್ಸು, ನೆಮ್ಮದಿಯ ಜೀವನ, ಕಷ್ಟದ ದಿನಗಳನ್ನು ಸಂಪೂರ್ಣವಾಗಿ ದೂರ ಮಾಡಿ ಸಕಲ ಸುಖ ಯೋಗ ಭೋಗ ಭಾಗ್ಯಗಳನ್ನು ಬರಮಾಡ್ಕೊಳ್ತೀರಾ. ನೀವು ಕೋಟ್ಯಾಧಿಪತಿಗಳಾಗಿ ಜೀವನವನ್ನು ನಡೆಸ್ತೀರಾ ಅಂತ ಹೇಳಿದ್ರಲ್ಲಿ ಯಾವುದೇ ಸಂದೇಹವಿಲ್ಲ. ಈ ರಾಶಿ ಚಕ್ರದವರಿಗೆ ಇನ್ನು ಮುಂದೆ ಶನಿದೇವರ ಆಶೀರ್ವಾದ ಸಂಪೂರ್ಣವಾಗಿ ನಿಮ್ಮ ಬಾಳಿನಲ್ಲಿ ಪವಾಡ ನಡೆಯುವಂತೆ ಮಾಡ್ತಾ ಹೋಗುತ್ತೆ. ಇನ್ನು ಮುಂದಿನ 2027 ವರ್ಷಗಳವರೆಗೆ ಭಯಂಕರವಾಗಿರುವಂತಹ ರಹಸ್ಯ ನಡೀತಾ ಹೋಗುತ್ತೆ. ನಿಮ್ಮ ಜೀವನ ಇನ್ನು ಮುಂದೆ ಅಂದುಕೊಂಡಂತಹ ರೀತಿಗಿಂತ ವಿಶೇಷವಾದ ಪವಾಡದಿಂದ ತುಂಬಿರುತ್ತದೆ. ನೀವು ಮಾಡುವಂತಹ ಪ್ರತಿಯೊಂದು ಕಾರ್ಯದಲ್ಲೂ ಕೂಡ ದೇವರ ಅನುಗ್ರಹ ಕೈ ಹಿಡಿಯುತ್ತದೆ. ಒಟ್ಟಾರೆಯಾಗಿ ರಾಶಿ ಚಕ್ರದವರ ಬಾಳು ಬಂಗಾರವಾಗುವಂತಹ ಸುಸಂದರ್ಭ ಪ್ರಾರಂಭವಾಗ್ತಾ ಇರೋದ್ರಿಂದ ನೀವು ಯಾವುದೇ ಕೆಲಸಕ್ಕೆ ಕೈ ಹಾಕಿದ್ರೂ ಕೂಡ ಅದರಲ್ಲಿ ಇರ್ತಕ್ಕಂಥ ತೊಂದರೆಗಳು ದೂರವಾಗುತ್ತೆ. ಈ ರಾಶಿ ಚಕ್ರದವರಿಗೆ ಇನ್ನು ಮುಂದಿನ ಹಲವಾರು ವರ್ಷಗಳವರೆಗೂ ಕೂಡ ದೇವರ ಅನುಗ್ರಹ ಆಶೀರ್ವಾದ ಕೈ ಹಿಡಿಯೋದ್ರ ಜೊತೆಗೆ ನೀವು ಮಾಡುವಂತಹ ಪ್ರತಿಯೊಂದು ಕಾರ್ಯದಲ್ಲೂ ಕೂಡ ಎಲ್ಲ ರೀತಿಯ ತೊಂದರೆಗಳು ಕೂಡ ದೂರವಾಗುವಂತಹ ವಿಶೇಷವಾದ ಸಮಯಗಳು ಪ್ರಾರಂಭವಾಗ್ತಾ ಇರೋದ್ರಿಂದ ನೀವು ಅದೃಷ್ಟವಂತರು ಅಂತ ಹೇಳಬಹುದು. ಈ ಒಂದು ಸಂದರ್ಭದಲ್ಲಿ ಸ್ಫೋಟಕವಾಗಿರುವಂತಹ ಭಯಂಕರವಾಗಿರುವಂತಹ ಕೋಡಿಶ್ರೀ ಅವರ ಭವಿಷ್ಯ ನಿಮ್ಮ ಮನೆ ಬಾಗಿಲಿಗೆ ಹಣದ ಸುರಿಮಳೆ ಸುರಿಯುತ್ತೆ ಅಂತಾನೆ ಹೇಳ್ಬಹುದು. ಒಟ್ಟಾರೆಯಾಗಿ ಎಲ್ಲ ಕಷ್ಟಗಳು ದೂರವಾಗೋದ್ರಿಂದ ನೀವು ನೆಮ್ಮದಿಯನ್ನು ಬರಮಾಡ್ಕೊಳ್ತೀರಾ. ನಿಮ್ಮ ಜೀವನದಲ್ಲಿ ಇರ್ತಕ್ಕಂಥ ಅಡೆತಡೆಗಳು, ತೊಂದರೆಗಳು, ಕಷ್ಟಗಳು, ಶತ್ರುಗಳ ಕಾಟಗಳನ್ನು ಸಂಪೂರ್ಣವಾಗಿ ದೂರ ಮಾಡಿಕೊಳ್ಳೋದಕ್ಕೆ ಈಗ ಸೂಕ್ತವಾದ ಸಮಯಗಳು ಪ್ರಾರಂಭವಾಗ್ತಾ ಇದೆ. ಒಟ್ಟಾರೆಯಾಗಿ ಈ ಒಂದು ವಿಶೇಷವಾದ ಏಪ್ರಿಲ್ 1ನೇ ತಾರೀಕು ಬುಧವಾರ ಬಂದಿರೋದ್ರಿಂದ ಈ ರಾಶಿಯವರಿಗೆ ದೇವರ ಅನುಗ್ರಹದ ಜೊತೆಗೆ ಕುಬೇರ ದೇವನ ಆಶೀರ್ವಾದ ಅಷ್ಟೇ ಅಲ್ಲದೆ ನೀವು ಮಾಡುವಂತಹ ಕೆಲಸದಲ್ಲಿ ಲಾಭವನ್ನು ಕಂಡುಕೊಳ್ಳುವಂತಹ ಸಂದರ್ಭಗಳು ಪ್ರಾರಂಭವಾಗ್ತಾ ಇದೆ. ಈ ಸಮಯ ನೀವು ಮಾಡುವಂತಹ ಯಾವುದೇ ಕೆಲಸದಲ್ಲಿ ಇರ್ತಕ್ಕಂತಹ ಶತ್ರುಗಳ ಕಾಟವನ್ನು ದೂರ ಮಾಡಿಕೊಳ್ಬಹುದು, ನೆಮ್ಮದಿಯನ್ನು ಬರಮಾಡ್ಕೊಳ್ಬಹುದು. ಅಷ್ಟೇ ಅಲ್ಲದೆ ಈ ರಾಶಿ ಚಕ್ರದವರಿಗೆ ಇನ್ನು ಮುಂದಿನ ಹಲವಾರು ವರ್ಷಗಳವರೆಗೂ ಕೂಡ ಯಾವ ರೀತಿಯ ಕೆಲಸ ಕಾರ್ಯ ಮಾಡ್ತಾ ಇದ್ರು ಕೂಡ ಅದರಲ್ಲಿ ನಿಮ್ಮ ಜೀವನದಲ್ಲಿ ಇರ್ತಕ್ಕಂತಹ ತೊಂದರೆಗಳನ್ನು ಪರಿಹಾರ ಮಾಡಿಕೊಳ್ಳೋಕೆ ಸಂಪೂರ್ಣವಾಗಿ ದೇವರ ಅನುಗ್ರಹ ಕೈ ಹಿಡಿಯುತ್ತದೆ. ಈ ರಾಶಿ ಚಕ್ರದವರ ಜೀವನದಲ್ಲಿ ಇರ್ತಕ್ಕಂತಹ ಪ್ರತಿಯೊಂದು ಕಷ್ಟಗಳನ್ನು ದೂರ ಮಾಡೋದಕ್ಕೆ ದೇವರ ಅನುಗ್ರಹ ಸಂಪೂರ್ಣವಾಗಿ ನೇರವಾಗಿ ಸಹಾಯ ಮಾಡುತ್ತೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ನಿಮ್ಮ ಜೀವನದಲ್ಲಿ ಇನ್ನು ಮುಂದೆ ಅದ್ಭುತವಾದ ಪ್ರಯೋಜನಕಾರಿ ದಿನಗಳನ್ನು ಬರಮಾಡ್ಕೊಳ್ತೀರಾ. ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡ್ತಿದ್ರು ಕೂಡ ಅದರಲ್ಲಿ ಲಾಭವನ್ನು ತಂದುಕೊಳ್ಳುವಂತಹ ಸಂದರ್ಭ ಈಗ ಪ್ರಾರಂಭವಾಗ್ತಾ ಹೋಗುತ್ತೆ. ಇನ್ನು ಈ ರಾಶಿ ಚಕ್ರದವರಿಗೆ ವ್ಯಾಪಾರ ವ್ಯವಹಾರದಲ್ಲಿ ಇರ್ತಕ್ಕಂತಹ ನಷ್ಟಗಳು ದೂರವಾಗುತ್ತೆ, ಕಷ್ಟಗಳಿಂದ ಪರಿಹಾರ ಸಿಗುತ್ತೆ, ಹಲವಾರು ವಿಶೇಷವಾದ ಪ್ರಯೋಜನಗಳನ್ನು ಪಡೆದುಕೊಳ್ತೀರಾ. ಈ ರಾಶಿಯವರಿಗೆ ಇನ್ನು ಮುಂದಿನ ಹಲವಾರು ವರ್ಷಗಳವರೆಗೂ ಕೂಡ ನಿಮ್ಮ ಜೀವನದಲ್ಲಿ ಇರ್ತಕ್ಕಂತಹ ತೊಂದರೆಗಳನ್ನು ದೂರ ಮಾಡೋದಕ್ಕೆ ಸಣ್ಣ ಪುಟ್ಟಾದ ಪರಿಹಾರ ತಂತ್ರಗಳನ್ನು ಕೂಡ ತಿಳಿಸಿಕೊಡ್ತೇವೆ. ಒಟ್ಟಾರೆಗಿಷ್ಟೆಲ್ಲ ಅದೃಷ್ಟವನ್ನು ಕಂಡುಕೊಳ್ಳುವಂತಹ 2 ರಾಶಿಗಳು ಯಾವ್ಯಾವುದು ಅಂತ ನೋಡೋದಾದ್ರೆ, ಮೊದಲನೇ ರಾಶಿ ಮೇಷ ರಾಶಿ, ಎರಡನೇ ರಾಶಿ ವೃಷಭ ರಾಶಿ. ಈ ರಾಶಿ ಚಕ್ರದವರಿಗೆ ಈ ಒಂದು ವಿಶೇಷವಾದ ಏಪ್ರಿಲ್ 1 ಅತ್ಯಂತ ವಿಶೇಷವಾದ ಸಂದರ್ಭ. ನಿಮ್ಮ ಜೀವನ ಅದ್ಭುತವಾಗಿ ಹಾಗೂ ಸಕಲ ಸೌಭಾಗ್ಯದಿಂದ ತುಂಬಿರುತ್ತದೆ. ನೀವು ಮಾಡುವಂತಹ ಪ್ರತಿಯೊಂದು ಕಾರ್ಯದಲ್ಲೂ ಕೂಡ ಲಾಭವನ್ನು ಕಂಡುಕೊಳ್ತೀರಾ. ಈ ರಾಶಿ ಚಕ್ರದವರಿಗೆ ಯಾವುದೇ ಕಷ್ಟಗಳು ಬಂದರೂ ಕೂಡ ಅದನ್ನು ನಿರ್ವಹಿಸುವಂತಹ ಸಾಮರ್ಥ್ಯ ಶಕ್ತಿಯನ್ನು ಬರಮಾಡಿಕೊಂಡು ನಿಮ್ಮ ಜೀವನದ ಪ್ರತಿ ಕ್ಷೇತ್ರದ ಮೇಲೂ ಕೂಡ ನೇರವಾದ ಪರಿಣಾಮವನ್ನು ಬೀರುತ್ತೆ ಅಂತಲೇ ಹೇಳಬಹುದು. ಮುಂದಿನ ರಾಶಿ ರಾಶಿ ಮತ್ತು ಮಕರ ರಾಶಿ. ಈ 2 ರಾಶಿಯವರಿಗೆ ಈ ಸಂದರ್ಭದಲ್ಲಿ ನಿಮ್ಮ ಜೀವನದಲ್ಲಿ ಇರ್ತಕ್ಕಂಥ ತೊಂದರೆಗಳನ್ನು ಪರಿಹಾರ ಮಾಡಿಕೊಳ್ಳೋದಕ್ಕೆ ದೇವರ ಸಂಪೂರ್ಣವಾದ ಅನುಗ್ರಹದ ಮೂಲಕ ಅಷ್ಟ ಐಶ್ವರ್ಯ, ಸಿರಿ ಸಂಪತ್ತು, ಎಲ್ಲ ರೀತಿಯ ಲಾಭವನ್ನು ಕೈ ಹಿಡಿಯುವಂತಹ ಸಂದರ್ಭ. ಪ್ರಪಂಚದಲ್ಲಿ ಅತಿ ದೊಡ್ಡದಾದ ಶಕ್ತಿ ನಿಮ್ಮ ಕೈ ಹಿಡಿಯುತ್ತೆ. ನಿಮ್ಮ ಜೀವನದಲ್ಲಿ ಮುಗ್ಧತೆಯನ್ನು ಯಾವತ್ತೂ ಕೂಡ ಕಳೆದುಕೊಳ್ಬೇಡಿ. ಅದರಿಂದ ನೀವು ಒಳ್ಳೆ ಕೆಲಸಗಳನ್ನು ಕಾರ್ಯಗಳನ್ನು ಮಾಡಿದಷ್ಟು ದೇವರ ಅನುಗ್ರಹ ಸಂಪೂರ್ಣವಾಗಿ ನಿಮ್ಮ ಮೇಲೆ ಬೀಳ್ತಾ ಹೋಗುತ್ತೆ. ನಿಮ್ಮ ಕಷ್ಟಗಳು ಸಂಪೂರ್ಣವಾಗಿ ದೂರವಾಗ್ತಾ ಹೋಗುತ್ತೆ. ಮನೆಯಲ್ಲಿ ನೆಮ್ಮದಿ ಪ್ರಾಪ್ತಿಯಾಗುತ್ತೆ.
ಆಗುತ್ತೆ. ಅಷ್ಟೇ ಅಲ್ಲದೆ ಈ ರಾಶಿಯವರಿಗೆ ಅದೃಷ್ಟ ಮತ್ತು ಲಾಭ ಎರಡೂ ಒಟ್ಟಿಗೆ ಕೈ ಹಿಡಿಯೋದ್ರಿಂದ ನಿಮ್ಮ ಜೀವನದಲ್ಲಿ ಇರ್ತಕ್ಕಂಥ ನಾನಾ ರೀತಿಯ ಸಮಸ್ಯೆಗಳ ಮೂಲಕ ಸಂಪೂರ್ಣವಾಗಿ ಪರಿಹಾರವನ್ನು ಪಡೆದುಕೊಳ್ಳಬಹುದು. ಇನ್ನು ಮುಂದಿನ ಹಲವಾರು ವರ್ಷಗಳವರೆಗೂ ಕೂಡ ನಿಮ್ಮ ಜೀವನದಲ್ಲಿ ಅದ್ಭುತವಾದ ಬದಲಾವಣೆ ಮುಟ್ಟಿದ್ದೆಲ್ಲ ಚಿನ್ನವಾಗುತ್ತದೆ. ಈ ಸಂದರ್ಭವನ್ನು ಈ ರಾಶಿ ಚಕ್ರದವರ ಜನರ ಜೀವನವನ್ನು ಇನ್ನು ಮುಂದೆ ಯಾರೂ ಕೂಡ ನಾಶಪಡಿಸುವುದಕ್ಕೆ ಸಾಧ್ಯವಾಗುವುದಿಲ್ಲ. ಇಷ್ಟೆಲ್ಲ ಅದೃಷ್ಟವನ್ನು ನೀವು ಕೂಡ ಪಡೆದುಕೊಳ್ಬೇಕು, ಜೀವನದಲ್ಲಿ ನೆಮ್ಮದಿಯನ್ನು ಕಂಡುಕೊಳ್ಬೇಕು ಅಂತ ಆಸೆ ಪಡ್ತಾ ಇದ್ರೆ ಸಂಪೂರ್ಣವಾಗಿ ದೇವರಿಗೆ ನೀವು ಸ್ಮರಣೆ ಮಾಡೋದು ಮತ್ತು ವಿಶೇಷವಾಗಿ ತುಪ್ಪದ ದೀಪಾರಾಧನೆ ಮಾಡೋದು ಮತ್ತು ಮನೆಯಲ್ಲಿ ಇರ್ತಕ್ಕಂತಹ ಕಷ್ಟಗಳನ್ನು ಪರಿಹಾರ ಮಾಡೋದು, ನೆಮ್ಮದಿಯ ಜೀವನವನ್ನು ಕಂಡುಕೊಳ್ಳೋದು, ಒಂದು ಧ್ಯಾನ, ಯೋಗ, ಒಳ್ಳೆಯ ಪುಸ್ತಕಗಳನ್ನು ಓದೋದು ಎಲ್ಲವೂ ಕೂಡ ಸಾಧ್ಯ ಮಾಡಿಕೊಡುತ್ತೆ. ಆದ್ದರಿಂದ ಈ ಸಮಯ ನಿಮ್ಮ ಜೀವನವನ್ನು ಸಂಪೂರ್ಣವಾಗಿ ದೇವರ ಅನುಗ್ರಹದ ಮೂಲಕ ವಿಶೇಷವಾಗಿ ನಡೆಸ್ಕೊಂಡು ಹೋಗಬೇಕು. ನಿಮ್ಮ ಆಸೆಗಳು, ಕನಸುಗಳು ನನಸಾಗ್ತಾ ಹೋಗುತ್ತೆ. ಇಷ್ಟೆಲ್ಲ ಅದೃಷ್ಟವನ್ನು ಕಂಡುಕೊಳ್ಳುವಂತಹ ಈ 4 ರಾಶಿಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ನಮೋ ಭಗವತೆ ವಾಸುದೇವಾಯ ನಮಃ ಎಂದು ತಪ್ಪದೆ ಕಮೆಂಟ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.